ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ರೀ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಮಾತುಗಳು ಜೋರಾಗಿಯೇ ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ. ಎಚ್.ಡಿ.ಕೆ ಘೋಷಣೆಯಿಂದ ರಾಜ್ಯ ಬಿಜೆಪಿಗರಿಗೆ ಒಂದ್ ಕಡೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ರಾಜ್ಯ ಬಿಜೆಪಿ ನಾಯಕರಲ್ಲಿ ಶುರುವಾಯಿತು ಸಿಎಂ ಆಕಾಂಕ್ಷಿಯ ಚರ್ಚೆ. ಕರ್ನಾಟಕದಲ್ಲೂ ಬಿಹಾರ ಫಾರ್ಮುಲಾ ಬಗ್ಗೆ ರಾಜ್ಯ ನಾಯಕರಿಗೆ ಆತಂಕಗಳು ಹೆಚ್ಚಾಗ್ತಾ ಇದೆ. ಬಿಹಾರದಲ್ಲಿ ನಿತೀಶ್ರನ್ನ ಸಿಎಂ ಮಾಡಿದ್ದಂತಹ ಬಿಜೆಪಿ ಜೆಡಿಯು ಮೈತ್ರಿಕೂಟ, ಹೀಗಾಗಿ ರಾಜ್ಯದಲ್ಲಿ ಬಿಹಾರ ಫಾರ್ಮುಲಾ ಬೇಡ ಅಂತ ಹೇಳಿ ಕೇಸರಿ ಪಡೆ ಹೇಳ್ತಾ ಇದೆ. ಮೈತ್ರಿಯಲ್ಲಿ ಸಿಎಂ ಅಭ್ಯರ್ಥಿ ಇಲ್ಲದೆ ಚುನಾವಣೆಗೆ ಹೋಗೋದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡ್ತಾ ಇದೆ. ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಎದುರಿಸೋದಕ್ಕೆ ಪ್ಲಾನಿಂಗ್ಗಳು ಕೂಡ ಆಗ್ತಾ ಇದೆ. ರಿಸಲ್ಟ್ ನ ವರೆಗೂ ಕೂಡ ಸಿಎಂ ಸ್ಥಾನದ ಚರ್ಚೆ ಬೇಡ ಅಂತ ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಇದೀಗ ಮತ್ತೆ ವಾಪಸ್ ರೀ ಎಂಟ್ರಿ ಕೊಡ್ತಾರ ಕುಮಾರಸ್ವಾಮಿ? ರಾಜ್ಯ ರಾಜಕಾರಣಕ್ಕೆ ಮತ್ತೆ ರೀ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಗುಸುಗುಸು ಪಿಸುಪಿಸು ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈ ಮುಂದಿನ ಚುನಾವಣೆ ಬರುವ ಮುನ್ನವೇ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಮಾಡ್ಕೊಳ್ತಾ ಇದ್ದಾರೆ. ಚುನಾವಣೆಯನ್ನ ನಾವು ಫೇಸ್ ಮಾಡೋಣ, ಸಿಎಂ ಯಾರು ಅಂತ ಹೇಳಿ ಘೋಷಣೆ ಮಾಡೋದು ಬೇಡ ಅಂತ ಹೇಳಿ ಬಿಜೆಪಿಗರು ಹೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಹೈಕಮಾಂಡ್ ಯಾವ ರೀತಿಯಾಗಿ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅಂತ ಹೇಳಿ.